ಗುಡ್ ಮಾರ್ನಿಂಗ್. ನಾವು ಇವತ್ತು ಹೇಳಿದ್ದಿಲ್ಲ, ಬೆಳಿಗ್ಗೆ ಕಟ್ ಮಾಡಿದ್ದು ಬಾಳೆ ಸ್ಟೆಮ್ಮು. ಅದು ಇವಾಗ ನೆಕ್ಸ್ಟು ಅದು ಹೆಂಗೆ ಕುಕ್ ಮಾಡೋದು ಇಲ್ಲಿ ತೋರಿಸ್ತಾ ಇದ್ವಿ. ಅಷ್ಟು ಏನು ಮಾಡಬೇಕು, ನೀವು ಕಟ್ ಮಾಡಿದ್ದು ಬಾಳೆ ಇದ್ರದ್ದು ಚೆನ್ನಾಗಿ ಕ್ಲೀನ್ ಮಾಡಬೇಕು. 2 ಟೈಮ್ ಕ್ಲೀನ್ ಮಾಡಿ, ನೀರಲ್ಲಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಕುಕ್ಕರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನಮಕ್ ಹಾಕ್ಬಿಡಿ, ಸಾಲ್ಟ್, ಸ್ಟೋನ್ ಸಾಲ್ಟ್ ಹಾಕ್ಬಿಡಿ. ಹಾಕ್ಬಿಟ್ಟು ಅದು ಬೇಕಾಗಿ ಸ್ಟೋನ್ ಸಾಲ್ಟ್ ಹಾಕ್ಬಿಡಿ. ಹಾಕ್ಬಿಟ್ಟು ಇವಾಗ ಅದು ಢಕ್ಕನ್ ಕ್ಲೋಸ್ ಮಾಡಬೇಕು. ಆಗ ಅದು ಪ್ರಾಸೆಸ್ ಹೇಳ್ತೀನಿ, ಯಾಕೆಂದರೆ ಢಕ್ಕನ್ ನಾರ್ಮಲಾಗಿ ಕ್ಲೋಸ್ ಮಾಡಿ. ಇವಾಗ ಜಾಸ್ತಿ ಇದೆ, ತುಂಬ ಫುಲ್ ಇದನ್ನ ಅದೇನು ಮಾಡಬೇಕು ನೋಡಿ. ಇದು ಸ್ವಲ್ಪ ಹಿಂಗೆ ಸ್ವಲ್ಪ ಆಯಿಲ್ ಹಾಕ್ಬಿಡಿ, ಸನ್ಫ್ಲವರ್ ಆಯಿಲ್ ಇಲ್ಲ ರಿಫೈಂಡ್ ಆಯಿಲ್ ಏನಲ್ಲ. ಆಮೇಲೆ ಇದು ಬಿಸಿಲು ಹೋಗೋ ಜಾಗ ಅಲ್ಲಿ ಸ್ವಲ್ಪ ಆಯಿಲ್ ಹಾಕ್ಬಿಡಿ. ಆಮೇಲೆ ಅದೇ ಥರ ಗ್ಯಾಸ್ ಕಟ್ ಸರೌಂಡಿಂಗ್ಸ್ ಸ್ವಲ್ಪ ಆಯಿಲ್ ಹಾಕ್ಬಿಡಿ. ಅವಾಗ ಏನಾಗುತ್ತೆ, ನಾವು ಆವಾಗ ಟಿಪ್ಸಲ್ಲಿ ಹೇಳಿದ್ಲ, ಈ ಥರ ಆಯಿಲ್ ಹಾಕ್ಬಿಟ್ರೆ ನೀರೆಲ್ಲ ಏನಾಗುತ್ತೆ ಆಚೆ ಬರಲ್ಲ, ಹಂಗೆ ಸ್ಟಾಪ್ ಆಗಿರುತ್ತೆ. ಆಮೇಲೆ ಮೇಲೆ ವೆಯ್ಟ್ ಹಾಕ್ಬಿಡಿ. 3 ವಿಸಿಲ್ ಆಗಬೇಕು. 3 ವಿಸಿಲ್ ಬಂದಮೇಲೆ ಸ್ಟಾಪ್ ಮಾಡಬೇಕು. ಇವಾಗ ಎಲ್ಲ ಹಾಕ್ಬಿಟ್ಟು ಢಕ್ಕನ್ ಹಾಕಿ ವೆಯ್ಟ್ ಹಾಕ್ಬಿಟ್ಟಿದ್ದೀನಿ. 3 ವಿಸಿಲ್ ಬಂದಮೇಲೆ ನೀವು ಇದು ಆಫ್ ಮಾಡಿ. ಆಮೇಲೆ ಫರ್ದರ್ ಪ್ರಾಸೆಸ್ಸು ನಾವು ಈ ವಿಡಿಯೋಲಿ ಮತ್ತೆ ಹೇಳ್ತೀನಿ. ಇವಾಗ ಇದು ಅಷ್ಟೇ ತನಕ ಇದು ಕುಕ್ಕರಲ್ಲಿ ಇರಲಿ. ಕುಕ್ ಆದಮೇಲೆ ನಾನು ಹೇಳ್ತೀನಿ. ಥ್ಯಾಂಕ್ ಯು. ನೋಡಿ, ಇವಾಗ 3 ವಿಸಿಲ್ ಆಯಿತು. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ವೆಯ್ಟು ರಿಮೂವ್ ಮಾಡಾಯಿತು. ಇವಾಗ ನಾವು ಢಕ್ಕನ್ ಓಪನ್ ಮಾಡಿ, ಯಾವಾಗ ವೆಯ್ಟ್ ರಿಮೂವ್ ಮಾಡೋವಾಗ ಮುಂಚೆ ನೋಡಿ ಪ್ರೆಷರ್ ಇದೆಯಾ, ಹಂಗಿದ್ರೆ ಇವಾಗ ನಾವು ತೋರಿಸ್ತೀನಿ. ಹಿಂಗೆ ಇದ್ದರೆ ಈಗ ಸ್ವಲ್ಪ ಹಂಗೆ ನೋಡಿದ್ರೆ ಗೊತ್ತಾಗುತ್ತೆ, ನಿಮಗೆ ಪ್ರೆಷರ್ ಇದ್ದರೆ ಸುಸ್ಸು ಬರುತ್ತೆ. ಹಂಗೆ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ. ಆಮೇಲೆ ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡಿಬಿಟ್ಟು ಢಕ್ಕನ್ ಈ ಥರ ಓಪನ್ ಮಾಡಿ ನೋಡಿ. ಇವಾಗ ಹೆಂಗೆ ಒಂದು ಪೀಸ್ ನೋಡಿ, ಹಿಂಗೆ ಪ್ರೆಸ್ ಮಾಡಿ ನೋಡಿ. ಹಿಂಗೆ ಫುಲ್ಲ ಕ್ರಸ್ ಆಗಬೇಕು. ಕ್ರಸ್ ಆದರೆ ಚೆನ್ನಾಗೇ ಆಗಿದೆ ಥರ ನೋಡಿ. ಒಂದೊಂದು ಈ ಥರ ನೋಡಿದ್ರೆ ಕ್ರಸ್ ಆಗುತ್ತೆ. ಹಂಗೆ ಇದ್ದರೆ ಹಂಗೆ ಇಲ್ಲಟ್ರೆ ಈ ಥರ ಒಂದು ಇದರಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಕ್ರಸ್ ಆಗುತ್ತೆ. ಆಯ್ತನ ಇದು ಚೆನ್ನಾಗಿ ಕುಕ್ ಆಗಿದೆ ಥರ. ಇದಕ್ಕೆ ಕುಕ್ ಆದಮೇಲೆ ಇವಾಗ ಫರ್ದರ ಏನು ಮಾಡಬೇಕು ಇದು ವಿಡಿಯೋಲಿ ತೋರಿಸ್ತೀನಿ. ಇವಾಗ ಅದು ಬಾಳೆ ಸ್ಟೆಮ್ ಇದೆಲ್ಲ ಆಲ್ರೆಡಿ ಕುಕ್ ಆಗೈತೆ. ಅದಕ್ಕೋಸ್ಕರ ಮಸಾಲ ಮಾಡಬೇಕು. ಇವಾಗ ಅದಕ್ಕೆ 2 ಚಿಲ್ಲೀಸ್, ಗ್ರೀನ್ ಚಿಲ್ಲೀಸ್, ಒಂದು ಕೋಕೋನಟ್ಟು, ಗ್ರೇಟೆಡ್ ಕೋಕೋನಟ್ಟು ಒಂದು 4 ಟೇಬಲ್ ಸ್ಪೂನು. ಇದರಲ್ಲಿ 2 ಚಿಲ್ಲೀಸ್ ಹಾಕ್ಬಿಡಿ ಅಷ್ಟೇ, ಬೇರೆ ಏನೂ ಇಲ್ಲ ಇದರಲ್ಲಿ. ಅದು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಇದ್ದರೆ ತೊಂದರೆ ಇಲ್ಲ, ಯಾಕಂದರೆ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಇದೇ ಡ್ರೈಯಾಗಿ ಮಾಡಿದ್ರೆ ನಾವು ಹಂಗೆ ಡೈರೆಕ್ಟಾಗಿ ಗ್ರೇಟೆಡ್ ಕೋಕೋನಟ್ ಹಾಕ್ಬೋದು. ಇವಾಗ ಇದು ಗ್ರೇವಿಯ ಮಾಡ್ಕೋಸ್ಕರ ಆಯಿತು. ಇದು ಏನು ಮಾಡಬೇಕು, ಇದರಲ್ಲಿ ಹಂಗೆ ಮಸಾಲ ಇದು ಆಲ್ರೆಡಿ ಕುಕ್ ಆಗಿದೆಲ್ಲ ಬೆನಾನಾ ಸ್ಟೆಮ್ಮು, ಅದರಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ತುಪ್ಪ ಹಾಕಬೇಕು. ತುಪ್ಪ ಅಲ್ಲ, ಇದು ತೆಂಗಿನಕಾಯಿ ಇಲ್ಲ, ಇದು ತೈರು. ಹಾಂ, ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ನೀವು ಇದರಲ್ಲಿ ಕರ್ಡ್ ಹಾಕಬೇಕು. ಅದೇ ನಮ್ಮ
ನಾವು ಕರ್ಡ್ ಕೂಟನ್ನು ಹೇಳ್ತೀನಿ. ಇದು ಕೆಲವೊಬ್ರು ಮೋರ್ ಕೂಟನ್ನು ಹೇಳ್ತಾರೆ. ಕನ್ನಡ ಅಲ್ಲಿ ನೀವೇನು ಹೇಳ್ತೀರ ಅದು ಕನ್ನಡಿ ಹಂಗೆ ಥರ ಕರ್ಡ್ ಕೂಟನ್ನು ಹೇಳ್ಬೋದು. ಇಲ್ಲ ನೀವು ಬಟರ್ ಮಿಲ್ಕ್ ಕೂಟನ್ನು ಹೇಳ್ಬೋದು. ಇಲ್ಲ ಕರ್ಡ್ ನೀವೇನು ಕರ್ಡ್ ಇದು ಮೊಸರು ಕೂಟು, ಮೊಸರು ಹಾಕ್ತಿರಲ್ಲ ಅದಕ್ಕೋಸ್ಕರ ಗಟ್ಟಿ ಮೊಸರು ಹಾಕಬೇಕು. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದು ತೆಂಗಿನಕಾಯಿ ಮಸಾಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಕೋಕೋನಟ್ ಆಯಿಲ್ ಹಾಕ್ಬೇಕಮ್ಮ, ಸ್ವಲ್ಪ ಸ್ಮೆಲ್ ಚೆನ್ನಾಗಿರೋಕ್ಕೋಸ್ಕರ. ಇದನ್ನ ಟೆಂಪರಿಂಗ್ எதா பண்ணுறீங்களா? கடுகு தாளிக்கிறதுலாம் ಇದು ಮಸ್ಟರ್ಡು ಮತ್ತು ಕರಿ ಲೀಫ್ ಎರಡು ತೆಂಗಿನೆಣ್ಣೆಯಲ್ಲಿ ಇದು ಮಾಡಿ ಟೆಂಪರಿಂಗ್ ಹಾಕಿ ಇದರಲ್ಲಿ ಹಾಕಬೇಕು. ಸ್ವಲ್ಪ ಹಂಗೆ ಸ್ವಲ್ಪ ಕೋಕೋನಟ್ ಆಯಿಲು ಹಾಕಬೇಕು ಮೇಲೆ, ಆವಾಗ ನಮ್ಗೆ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಯಾವ ಬಾಳೆ ಐಟಮ್ ಯಾವ್ದು ಮಾಡಿದ್ರೆ ಕನ್ನಡ ಮಲಯಾಳಂ ಅವರು ನೆನಪು ಬರುತ್ತೆ. ಯಾಕೆನ ಅವರೇ ಜಾಸ್ತಿ ಇದರಲ್ಲಿ ಬಾಳೆಯನ್ನು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ಅದು ಆಮೇಲೆ ಕೇರಳಲ್ಲಿ ಜಾಸ್ತಿ ಬಾಳೆ ಮರ ಜಾಸ್ತಿ ಇರುತ್ತೆ, ತೆಂಗಿನಕಾಯಿ ಬಾಳೆ ಮರ ಜಾಸ್ತಿ ಇರುತ್ತೆ. ಅವರು ಅದರಲ್ಲಿ ಸ್ವೀಟ್ ಮಾಡೋದು, ಅದರಲ್ಲಿ ಚಿಪ್ಸ್ ಮಾಡೋದೆಲ್ಲ ಇದೆ. ಸೊ ಇವಾಗ ತೆಂಗಿನೆಣ್ಣೆ ಹಾಕಿದ್ದಾರೆ. ಅದೇ ಥರ ಇನ್ನೊಂದು ಸ್ಟವಲ್ಲಿ ಸ್ವಲ್ಪ ಒಂದು ಕಡಾಯಿ ಹಾಕ್ಬಿಡಿ, ಅದರಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ತೆಂಗಿನೆಣ್ಣೆ ಅದು ಸ್ವಲ್ಪ ಬಿಸಿ ಆದಮೇಲೆ ಮಸ್ಟರ್ಡು ಮತ್ತು ಕರಿ ಲೀಫು ಎರಡು ಟೆಂಪರಿಂಗ್ ಮಾಡಿ ಇದರಲ್ಲಿ ಹಾಕಬೇಕು. ಆಮೇಲೆ ಇದು ಸ್ವಲ್ಪ ಬಿಸಿ ಯಾಕಂದರೆ ಈ ಟೈಮಲ್ಲಿ ನೀವು ಇದರಲ್ಲಿ ಕರ್ಡ್ ಹಾಕಿದ್ರೆ ಮೊಸರು ಹಾಕಿದ್ರೆ ಏನಾಗುತ್ತೆ, ಕೆಟ್ಟೋಗ್ಬಿಡುತ್ತೆ ಮೊಸರೆಲ್ಲ, ಇದಾಗ್ಬಿಡುತ್ತೆ, ಒಂಥರ ಓಪನ್ ಆಗಿಬಿಡುತ್ತೆ. ಸೊ ನೀವು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಇದರಲ್ಲಿ ನೀವು ಮೊಸರು ಹಾಕಬೇಕು. ಮೊಸರು ಹಾಕ್ಮೇಲೆ ಅದರಿಂದ ಮೊಸರು ಕೂಟು, ಮೊಸರು ಗ್ರೇವಿ ಹಾಗೆ ಹೇಳ್ಬೋದು. ನಾವು ಇದರಲ್ಲಿ ಮೋರ್ ಕೂಟನ್ನ ತಮಿಳಲ್ಲಿ ಹೇಳೋದು ಮೋರ್ ಕೂಟು, ಕರ್ಡ್ ಕೂಟು, ಕರ್ಡ್ ಗ್ರೇವಿ ಇನ್ ಇಂಗ್ಲೀಷ್. ಇದು ಸಾಸಿವೆ ಹಾಕಿದ್ದಾರೆ ನೋಡಿ, ಸಾಸಿವೆ ಸೌಂಡ್ ಕಡಕಡನ್ ಸೌಂಡ್ ಬರುತ್ತೆ, ಬ್ರಸ್ಟಿಂಗ್ ಸೌಂಡ್ ಬರುತ್ತೆ. ಬಂದಮೇಲೆ ಕರಿ ಲೀಫು, ನೋಡಿ ಕನ್ನಡ ನಾವು ಫ್ಲೂಯೆನ್ಸಿ ಇಲ್ಲೇನೋ ಕ್ಷಮ ಕೇಳ್ತೀನಿ ನಿಮ್ಮ ಹತ್ರ ಎಲ್ಲ ಹತ್ರ. ಈಗ ನಾವು ಕನ್ನಡ ರೆಗ್ಯುಲರಾಗಿ ಮಾತಾಡಲ್ಲ, ಏನೋ ನಾವು ಕರ್ನಾಟಕದಲ್ಲಿ ಇದಕ್ಕೋಸ್ಕರ ಕನ್ನಡ ಸ್ವಲ್ಪ ಮಾತಾಡ್ತೀನಿ. ಬಟ್ ನಮಗೂ ಹಿಂದಿ, ಇಂಗ್ಲೀಷು, ತಮಿಳು ಚೆನ್ನಾಗೇ ಮಾತಾಡ್ತೀನಿ. ಸೊ ನಾವು ಹಿಂದಿಯಲ್ಲಿ ಚೆನ್ನಾಗೇ ಈ ಥರ ಮಾಡೋದು, ತಮಿಳಲ್ಲಿ ಹಂಗೆ ಥರ ಮಾಡ್ತೀನಿ. ಇಂಗ್ಲೀಷು ಸ್ವಲ್ಪ ಫ್ಲೂಯೆನ್ಸಿ ನಮ್ಗೆ ಇರಲ್ಲ. ಸೊ ಪ್ಲೀಸ್ ರಿಕ್ವೆಸ್ಟ್ ಎವ್ರಿಬಡಿ ಟು ಸಾರಿ ಫಾರ್ ಎನಿ ಮಿಸ್ಟೇಕ್. ಆಯಿತು, ಇದರಲ್ಲಿ ಕರಿ ಲೀಫ್ ಹಾಕಿದ್ದಾರೆ. ಕರಿ ಲೀಫ್ ಅದು ಎರಡು ಇದಾದಮೇಲೆ ಇದರಲ್ಲಿ ಹಾಕ್ಬಿಡಿ, ಅಷ್ಟೇ ಆಯಿತು ಮೋರ್ ಕೂಟು. ಆಮೇಲೆ ನಾವು ಇವಾಗ ಈ ವಿಡಿಯೋ ಇಲ್ಲಿಯೇ ಸ್ಟಾಪ್ ಮಾಡ್ತೀನಿ. ಆಮೇಲೆ ಇದು ಸ್ವಲ್ಪ ಕೂಲ್ ಆದಮೇಲೆ ಇದರಲ್ಲಿ ಮೊಸರು ಹಾಕ್ತೀನಿ. ಆ ಟೈಮಲ್ಲಿ ಒಂದು ವಿಡಿಯೋ ಶಾರ್ಟ್ ತೋರಿಸಿ ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಅಷ್ಟು ತನಕ ವೆಯ್ಟ್ ಮಾಡಿ. ಇವಾಗ ನೋಡಿ ಬಿಸಿ ಕಡಿಮೆ ಆಯಿತು. ಅದರಲ್ಲಿ ಇವಾಗ ಕರ್ಡ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಕರ್ಡ್ ಮಿಕ್ಸ್ ಮಾಡಿ ಎಷ್ಟು ಮಿಕ್ಸ್ ಮಾಡಬೇಕು, ನಾವು 250 ml ಕರ್ಡ್ ಮಿಕ್ಸ್ ಮಾಡಬೇಕು. ಫಸ್ಟು ನೋಡಬೇಕು, ಗಟ್ಟಿಗೆ ಇದ್ದರೆ ಇನ್ನೂ ಸ್ವಲ್ಪ ನೀವು ನೋಡಿಬಿಟ್ಟು ನೀವು ನಾವು ಇವಾಗ ಜಾಸ್ತಿ ಮಾಡಿದ್ದೀನಿ, ಅದಕ್ಕೋಸ್ಕರ ಇದಕ್ಕೊಂದು ಅರ್ಧ ಲೀಟರ್ ತನಕ ಆಗ್ಬೋದು. ಯಾಕೆಂದರೆ ಇವಾಗ ಗಟ್ಟಿಗೆ ಅದೇ ಎಷ್ಟು ಗಟ್ಟಿಗೆ ಬೇಕಾಗಿಲ್ಲ, ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಬೇಕು. ಸೊ ಅರ್ಧ ಲೀಟರ್ ನಾವು ಇವಾಗ ಬೆಲೆಗೆ ತೋರಿಸಿದ್ದೀನಿ. ಆ್ಯಕ್ಚುಲಿ ಲೈವ್ ಇವಾಗ ನೀವು ಇದು ನೋಡುವಾಗ ನಮ್ಮದು ಲೈವ್ ಒಂದು ಇದಕ್ಕೆ ಮುಂಚೆ ಮಾಡಿದ್ದೀನಿ, ಅದು ನೋಡಿ ಹೆಂಗೆ ಅದು ಕಟ್ ಮಾಡೋದು, ಇದು ಬೆನಾನಾ ಸ್ಟೆಮ್. ಆಮೇಲೆ ಅದು ಹೆಂಗೆ ಕಟ್ ಮಾಡೋದು, ಎಷ್ಟೋ ಪೀಸ್ನ ಕಟ್ ಮಾಡಿದ್ದೀನಿ ಎಲ್ಲ ತೋರಿಸಿದ್ದೀನಿ.
ಅದು ನೋಡಿಬಿಟ್ಟು ಕಂಟಿನ್ಯೂ ಅದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ನಾವು ಲಿಂಕ್ ಆ್ಯಡ್ ಮಾಡ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ಫಸ್ಟ್ ಅದು ನೋಡಿಬಿಡಿ. ನೋಡ್ಮೇಲೆ ಆಮೇಲೆ ಕಂಟಿನ್ಯೂ ಮಾಡಿ ಇದು ನೋಡೋಕ್ಕೆ. ಇದು ನೋಡುವ ಇದು ಈ ಥರ ಕರ್ಡ್ ಹಾಕಿದರೆ ಹಿಂಗೆ ಇರಬೇಕು, ಒಂಥರ ಗ್ರೇವಿ ಥರ ಇರಬೇಕು, ತುಂಬ ಗಟ್ಟಿಗೆ ಇರಬಾರ್ದು. ಈ ಥರ ಗ್ರೇವಿಗೆ ಆದಮೇಲೆ ನೀವು ಯೂಸ್ ಮಾಡ್ಕೊಳ್ಬೋದು. ಫಸ್ಟು ಬಿಸಿಯಲ್ಲಿ ಬಿಸಿ ಇರೋ ಟೈಮಲ್ಲಿ ಕರ್ಡ್ ಮಿಕ್ಸ್ ಮಾಡಬೇಡ, ಅದು ನಿಮ್ಮದು ಫುಲ್ ಗ್ರೇವಿ ಕೆಟ್ಟೋಗ್ಬಿಡುತ್ತೆ. ಸೊ ಸ್ವಲ್ಪ ಚಿಲ್ನೆಸ್ ಬಂದಮೇಲೆ ಇಲ್ಲ ಬಿಸಿ ಕಡಿಮೆ ಆದಮೇಲೆ ನೀವು ಕರ್ಡ್ ಮಿಕ್ಸ್ ಮಾಡಿ. ಇವಾಗ ಇದರಲ್ಲಿ ಏನು ಮಾಡಬೇಕಮ್ಮ ಮತ್ತೆ ಅಷ್ಟೇ. ಟೆಂಪರಿಂಗ್ ಆಯ್ತಲ್ಲ ಮುಂಚೆ, ಇವಾಗ ಟೆಂಪರಿಂಗ್ ಮುಂಚೆ ಮಾಡಿಬಿಟ್ಟಿದ್ದಾರೆ. ಇದು ಬನಾನಾ ಸ್ಟೆಮ್ ಕರ್ಡ್ ಗ್ರೇವಿ ಇಂಗ್ಲೀಷಲ್ಲಿ, ತಮಿಳಲ್ಲಿ ಹೇಳೋದು ಮೋರ್ ಕುಟ್ಟು, ವಾழைತಂಡು ಮೋರ್ ಕುಟ್ಟು. ಆಮೇಲೆ ಕನ್ನಡ ಅಲ್ಲಿ ವಾழைತಂಡಕ್ಕೆ ಏನು ಹೇಳ್ತೀರಾ ಅಂತ ಗೊತ್ತಿಲ್ಲ. ನಾವು ಬನಾನಾ ಸ್ಟೆಮ್ ಮೊಸರು ಕೂಟು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಬೇರೆ ಒಂದು ವಿಡಿಯೋ ಅಲ್ಲಿ ಮತ್ತೆ ಬರ್ತೀನಿ. ಒಂದೊಂದು ಟೈಮ್ ನಾನು ಕನ್ನಡಲ್ಲೇ ಮಾಡ್ತೀನಿ, ಬಟ್ ಮ್ಯಾಕ್ಸಿಮಮ್ ನಾನು ತಮಿಳಲ್ಲಿ ಮಾಡೋದು. ಬಟ್ ತಮಿಳಲ್ಲಿ ಮಾಡಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು ಹೆಂಗೆ ಅದು ನಾವು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಅಲ್ಲಿ ಹೆಂಗೆ ರೆಸಿಪಿ ನಾವು ಮಾಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಅದರಲ್ಲಿ ಇರುತ್ತೆ. ಅದು ನೋಡಿ ನೀವು ಕಿಚನ್ ಐಟಮ್ನ ಮಾಡ್ಬೋದು. ರೆಸಿಪಿನ ಈಸಿಲಿ ನೀವು ಮಾಡ್ಬೋದು ಮನೆಯಲ್ಲಿ. ಆಯಿತು. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ಗುಡ್ ಈವ್ನಿಂಗ್, ಗುಡ್ ನೈಟ್ ಎವ್ರ. ಮತ್ತೆ ಬೇರೆ ಹೊಸ ವಿಡಿಯೋಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.